ಎರಡನೇನೇನದು, ಸ್ಟ್ರೇಟ್ ಆಫ್ ಹಾರ್ಮೋಸ್ ನನ್ನ ಕಂಟ್ರೋಲಲ್ಲಿ ತಗೋತೀನಿ. ತಗೊಂಡ್ರ ಇಲ್ಲ. ಒಂದ್ ವಾರದ ಹಿಂದೆ ಏನಂದ್ರು, ಸ್ಟೇಟ್ ಆಫ್ ಹಾರ್ಮೋಸ್ ಬಿಟ್ಕೊಟ್ಟು ಬಿಟ್ಟಿದ್ದೀನಪ್ಪ ಒಂಥರ ಪೆಟ್ರನಲೈಸಿಂಗ್. ಅದು ಒಂಥರ ಇದು ನಮ್ಮಲ್ಲಿ ಕತೆ ಯಾರಿಗೆ ಬೇಕೋ ಅವ್ರು ಫ್ರೀ ಮಾಡ್ಕೊಳ್ಳಿ ಅದನ್ನ ಅಂತ. ಗ್ರೇಪ್ ಸಾರ್ ಸಾರ್ ಅಂತಂದು ಒಂದು ಕತೆ ಇದೆಯಲ್ಲ, ಹೌದು. ನರಿಗೆ ಅದೇನೋ ಕತೆ ಇದೆಯಲ್ಲ, ದ್ರಾಕ್ಷಿ ಹುಳಿ ಅಂದಂಗ ಆಯ್ತದ ಪರಿಸ್ಥಿತಿ. ಸಿಗ್ಲಿಲ್ಲಲ್ಲ, ಸ್ಟೇಟ್ ಆಫ್ ಹಾರ್ಮೋಸ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಇರಾನ್ ತನ್ನ ಕಂಡೀಷನ್ ಮೇಲೆ ಯಾವ ಶಿಪ್ಪನ್ನು ಬಿಡಬೇಕು, ಯಾವ ಶಿಪ್ಪನ್ನು ಹಿಡ್ಕೋಬೇಕು ಅನ್ನೋದು ಕ್ಲಿಯರ್ ಆಗಿ 20 ದಿನದಲ್ಲಿ ತೋರಿಸ್ಬಿಡ್ತು. ಈಗ ಟೋಲ್ ಕಂಡೀಷನ್ಗೆ ಅಗ್ರಿ ಆಗ್ಬಿಟ್ರು. ಟೋಲ್ ಅಷ್ಟೇನಾ? ಟೋಲ್ ಇಸ್ ಎ ಬಿಗ್ ಮೆಟಫಾರಿ. ಕಾರಣ ಯಾಕಪ್ಪ ಅಂತಂದ್ರೆ, ಯಾವ ಶಿಪ್ಸ್ ಈ ಒಂದು ಕದನದ ಟೈಮಲ್ಲಿ ಇರಾನ್ ಮೂಲಕ ಸೇಲ್ ಆಯ್ತು, ಯಾನ್ ಕರೆನ್ಸಿ ಯಾರು ಕೊಟ್ರು, ಚೈನೀಸ್ ಕರೆನ್ಸಿ ಮೇಲೆ ಯಾರ್ಯಾರು ಡೀಲ್ ಮಾಡಿದ್ರು. ಚೈನಾಗೆ ಏನಂದ್ರು, ಡಾಲರಲ್ಲಿ ಪೇಮೆಂಟ್ ಮಾಡಬೇಡ್ರಿ ಇವರಿಗೆ ಅಂದ್ರು. ಆಯ್ತಾ, ಹೋಗ್ಲಿ ಬಿಡ್ರಿ, ಡಾಲರ್ ಕೊಡಬೇಡ, ಚೈನಾ ಕರೆನ್ಸಿ ಕೊಡ್ರಿ, ಅದನ್ನೇ ಫಾರಿನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು ಅವರು. ಅದು ಈಸಿಯಾಗಿ ರಷ್ಯಾ ಮೂಲಕ ಆಗ್ಲಿ ಚೈನಾ ಮೂಲಕ ಆಗ್ಲಿ ಅವ್ರಿಗೆಲ್ಲ ಮತ್ತೆ ಬೇಕಾಗಿದ್ದು ಬೇರೆ ಮಟೀರಿಯಲ್ ಎಲ್ಲ ಸಿಗಕ್ ಶುರು ಆಗ್ಬಿಡ್ತು ಆ ಕರೆನ್ಸಿಯಿಂದ. ಇದು ಡಾಲರ್ ಎಕಾನಮಿ ಎಫೆಕ್ಟ್ ಆದ್ರೆ ಇನ್ನೇನ್ ಎಫೆಕ್ಟ್ ಆಗುತ್ತೆ? ಸ್ವಿಫ್ಟ್ ಏನದು ಒಂದು ಸಿಸ್ಟಮ್ ಇದೆಯಲ್ಲ ವರ್ಲ್ಡ್ ಅಲ್ಲಿ, ಅದು ಡಾಲರ್ ಎಕಾನಮಿ ಮೇಲೆ ನಡೆಯುತ್ತೆ. ಸ್ವಿಫ್ಟ್ ಸಿಸ್ಟಮ್ ಇಂದ ಇರಾನ್ ಹೊರಗಿಟ್ಟಿದ್ರು. ಆಯ್ತಾ, ಸಕ್ಸಸ್ಫುಲ್ ಆಯ್ತಾ? ಇಲ್ಲ. ಇವೆಲ್ಲ ಆದ್ಮೇಲೆ ಸೀಸ್ ಫೈರ್ ಆಗಿದ್ದೊಂದು ಡಿಸಿಷನ್ ಏನಿದೆಯಲ್ಲ, ಇದು ಅಮೇರಿಕ ಮಾಡ್ಕೊಂಡಿದ್ದೊಂದು ಕಾಂಪ್ರಮೈಸ್. ಒಂದು ಪ್ರಪೋಸಿಷನ್ ಬರ್ತಾವೆ ಇಲ್ಲಿ. ಡೊಮೆಸ್ಟಿಕ್ ಪ್ರೆಷರ್ಸ್ ಏನಿದೆಯಲ್ಲ ಅಮೇರಿಕಾದ ಮೇಲೆ, ಯಾಕಂದ್ರೆ ವಾರ್ ವಾಸ್ ಗೋಯಿಂಗ್ ನೋ ವೇರ್, ಕರೆಕ್ಟ್, ಯುದ್ಧ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಪ್ಲಸ್ ಇವ್ರೇನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಹೇಳಿ ಆಮೇಲೆ ಪೆಂಟಗನ್ ಒಳಗೇನೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಶುರು ಆಗ್ಬಿಟ್ಟಿದೆ ಈಗ. ಕಾರಣ ಯಾಕಪ್ಪ ಅಂದ್ರೆ, ಒಂದು ಟ್ರಂಪ್ನ ಹೊಗಳ ಮಂಟ್ರ ಗ್ರೂಪು ಅವ್ರೇನು ಜೂನಿಯರ್ ಕ್ಯಾಡರ್ಸ್ನೆಲ್ಲ ಪ್ರಮೋಟ್ ಮಾಡಿಬಿಟ್ರು. ಔಟ್ ಆಫ್ ಟರ್ನ್ ಏನಿದೆ, ಮೇಜರ್ ಇದ್ದೊಂದು ಮೇಜರ್ ಜನರಲ್ ಔಟ್ ಆಫ್ ಟರ್ನ್ ಪ್ರಮೋಷನ್ ಕೊಟ್ಬಿಟ್ರು. ಆಮೇಲೆ ಯಾರು ಅವರು ಟ್ರಂಪ್ನ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್, ಟ್ರಂಪ್ ಏನೇನು ಅನುಭವಿಸ್ತಿರ್ಬೋದು ಅಂತ. ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ನಾನು. ಪ್ರಶಾಂತ್, ಯಾರು ಗೆದ್ರು ಯಾರು ಸೋತರು ಅನ್ಸುತ್ತೆ ನಿಮಗೆ? ಅದು ನೋಡಿ, ಕದನ ವಿರಾಮದ ಸಂದರ್ಭದಲ್ಲಿ ಅಂದರೆ ಯಾರು ಗೆದ್ದರು ಯಾರು ಸೋತರು ಅಂತಕ್ಕಂಥದ್ದನ್ನು ಅಂದರೆ ಕ್ರಿಕೆಟ್ ಮ್ಯಾಚ್ನ ಥರ ಹೇಳೋಕ್ಕಾಗಲ್ಲ. ಆದರೆ ಒಂದು 38-39 ದಿನದಲ್ಲಿ ಬದಲಾಗಿದ್ದೇನು ಅಂತಕ್ಕಂಥದ್ದು ನೋಡಿದ್ರೆ ಒಂದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅಮೇರಿಕಾದ ಗ್ಲೋಬಲ್ ಡಾಮಿನೆನ್ಸ್ ಏನಿತ್ತು, ಅಥವಾ ಮಿಲಿಟ್ರಿ ಪವರ್ನಿಂದ ನಾವು ಯಾರನ್ನೂ ಹೊಡಿಬೋದು, ಅದು ನಿಶ್ಚಿತವಾಗಿ ಇರಾನ್ನಂಥ ಒಂದು ದೇಶ ಚಾಲೆಂಜ್ ಮಾಡಿರ್ತಕ್ಕಂಥದ್ದು ಅಮೇರಿಕಾದ ಹೆಜಿಮನಿ ಮತ್ತು ಗ್ಲೋಬಲ್ ಪವರ್ಗೆ ಒಂದು ರೀತಿಯ ಚಾಲೆಂಜನ್ನು ಎಸ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ. ಎರಡನೇದು, ಡೊನಾಲ್ಡ್ ಟ್ರಂಪ್ರ ಹುಚ್ಚು ನಾಯಕತ್ವದಿಂದಾಗಿ ಅವರ ಒಂದು ಏನಂತಾರೆ, ಒಂದು ರೀತಿಯಾಗಿರ್ತಕ್ಕಂಥ ಏಕಚಕ್ರಾಧಿಪತ್ಯ ಏನಿತ್ತು ಅದು ಡಿಮಿನಿಷ್ ಆಗಿದೆ ಜನರ ಕಣ್ಣಲ್ಲಿ. ನಮ್ಮ ಪರ್ಸೆಪ್ಷನ್ ದೃಷ್ಟಿಯಿಂದ ಹೇಳ್ತಿದ್ದೆ. ಈಗ ಅವ್ರ ಬಳಿ ಇರ್ತಕ್ಕಂಥ ಏರ್ ಸುಪೀರಿಯಾರಿಟಿ ಅದೆಲ್ಲ ಕಡಿಮೆ ಆಗಿರಲಿಕ್ಕಿಲ್ಲ, ಬಟ್ ಏನೇ ಇದ್ದರೂ ಕೂಡ ಜನರ ಕಣ್ಣಲ್ಲಿ ಹೇಗೆ ಕಾಣುತ್ತೆ ಒಂದು ದೇಶ, ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಅದು ನಿಶ್ಚಿತವಾಗಿ ಡಿಮಿನಿಷ್ ಆಗಿದೆ. ಮೂರನೇದು ನನಗನ್ಸುತ್ತೆ ಅಜಿತ್, ಅಮೇರಿಕಾದಂಥ ಒಂದು ದೇಶ ಯಾವುದೇ ಒಂದು ಇನ್ನೊಂದು ಇರಾನ್ನಂಥ ಒಂದು ಮುಸ್ಲಿಂ ದೇಶದ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಿಲಿಟ್ರಿ ಆಬ್ಜೆಕ್ಟಿವ್ಸ್ಗಳು ಏನು ಅಂತಕ್ಕಂಥದ್ದನ್ನು ಸರಿಯಾಗಿ ಗ್ರಹಿಸದೆ, ಆಂಟಿಸಿಪೇಟ್ ಮಾಡದೆ ಯುದ್ಧದಲ್ಲಿ ಒಂದು ರೀತಿ ಎಸ್ಕಲೇಷನ್ ಟ್ರ್ಯಾಪ್ನಲ್ಲಿ ಬಿತ್ತ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ. ನನಗನ್ಸುತ್ತೆ ಅಜಿತ್, ಇರಾನ್ 25 ವರ್ಷಗಳಿಂದ ಅಮೇರಿಕ ನಮ್ಮ ಮೇಲೆ ದಾಳಿ ಮಾಡಿದರೆ ಏನು ಅಂತಕ್ಕಂಥದ್ದನ್ನು ಅವರು ಮೈನ್ಯೂಟ್ ಪ್ಲಾನಿಂಗ್ ಮಾಡಿದ್ದಾರೆ ಅವರು. ಅದರ್ವೈಸ್ ಇದನ್ನು ಈ ರೀತಿ ಅಮೇರಿಕಾನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಮೇರಿಕಾದವರು ಓವರ್ ಕಾನ್ಫಿಡೆನ್ಸಲ್ಲಿ ಖೊಮೇನಿಯನ್ನು ಹೊಡೆದು ವಾಪಸ್ ಬಂದಿದ್ದರೆ ಇವತ್ತು ಅಮೇರಿಕ ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಬಟ್ ಖೊಮೇನಿಯನ್ನು ಹೊಡೆದು ನಾವು ರಿಜಿಮ್ ಚೇಂಜ್ ಅಂದರು. ನನಗನ್ಸುತ್ತೆ ಅವ್ರು ಎರಡು ಆಂಟಿಸಿಪೇಟ್ ಮಾಡಲಿಲ್ಲ. ಒಂದು, ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಮ್ಮ ಅಸೆಟ್ಸ್ ಮೇಲೆ ಹೊಡಿತಾರೆ ಅನ್ನೋದವ್ರು ಅದನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಶಾಕ್ ನಮಗದು ಅಂತ. ಎರಡನೇದು, ಹಾರ್ಮೂಸ್ ಕಳೆದ ಬಾರಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹಾರ್ಮೂಸನ್ನು ನಾವು ಚೋಕ್ ಪಾಯಿಂಟಾಗಿ ಬಳಸ್ತೀವಿ ಅಂತಕ್ಕಂಥದ್ದನ್ನು ಇರಾನ್ ಹೇಳ್ತಾ ಇತ್ತು. ಆದರೆ ಈ ಬಾರಿ ಅವರು ಅದನ್ನು ಬಳಸಿದ ರೀತಿ ಏನಿತ್ತು, ನನಗನ್ಸುತ್ತೆ ಅಜಿತ್, ಹಾರ್ಮೂಸ್ ಇರದೇ ಹೋಗಿದ್ರೆ ಇರಾನ್ ಹಿಂಗೆ ನಿಂತ್ಕೊತಿರ್ಲಿಲ್ಲ. ಇರಾನ್ಗೆ ಇದು ಸಾಧ್ಯನೇ ಇಲ್ಲ. ಪ್ರಾಯಶಃ ಹಾರ್ಮೂಸ್ ಚೋಕ್ ಪಾಯಿಂಟ್ ಏನಿದೆ ಅದು ಇರಾನ್ನ
ಪರ್ಸೆಪ್ಷನ್ ಇರಾನ್ ಪರವಾಗಿ ವಾಲಲಿಕ್ಕೆ ಬಹುದೊಡ್ಡ ಕಾರಣವಾಯಿತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಮೂರನೇದು ಅಜಿತ್, ನೀವು ಪಾಕಿಸ್ತಾನದ ಬಗ್ಗೆ ಹೇಳ್ತಾ ಇದ್ರಿ. ನನಗೆ ಅನಿಸುತ್ತೆ ಎಷ್ಟೇ ನಾವು ಪಾಕಿಸ್ತಾನದ ಡಾಮಿನೆನ್ಸ್ ಅನ್ನಲ್ಲ, ನಾನು ಮಧ್ಯಸ್ಥಿಕೆ ಏನಿದೆ ಅಲ್ಲ, ನೆಗೋಷಿಯೇಷನ್ ಟೇಬಲ್ಗೆ ನಾವು ತರ್ತೀವಿ ಅಥವಾ ಅವರ ಒಂದು ಪೋಸ್ಟ್ಮ್ಯಾನ್ ಸ್ಟೇಟಸ್ ಏನಿದೆ ಅದು ನೆಗೆಟ್ ಮಾಡಿದರೂ ಕೂಡ ಪಾಕಿಸ್ತಾನ ಇದನ್ನು ಈ ಯುದ್ಧವನ್ನು ಮುಗಿಸಿದ ಶ್ರೇಯಸ್ಸು ಪಾಕಿಸ್ತಾನಕ್ಕೆ ಸಿಗ್ತಕ್ಕಂಥದ್ದು ಭಾರತ ದೃಷ್ಟಿಯಿಂದ ಒಳ್ಳೆಯ ಸಂಗತಿ ಅಲ್ಲ. ಒಳ್ಳೆ ಸಂಗತಿ ಅಲ್ಲ. ಯಾಕಂದ್ರೆ ಪಾಕಿಸ್ತಾನ ಇದನ್ನ ಲಿವರೇಜ್ ಪಾಯಿಂಟ್ ಆಗಿ ಬಳಸ್ಕೊಳ್ಳೋದು. ಈಗ ನೋಡಿ, ನಾವು ಸ್ವಲ್ಪ ಹಿಂಡ್ಸೈಟ್ಗೆ ಒಂದೇ ನಿಮಿಷ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನಮಗೆಲ್ಲ ಆಶ್ಚರ್ಯ ಆಗಿತ್ತು, ಏಕಾಏಕಿ ಜಾರ್ಜ್ ಬುಷ್ನ ವಾರ್ ಆನ್ ಟೆರರ್ ನಂತರ ಡೊನಾಲ್ಡ್ ಟ್ರಂಪ್ ಯೂಟರ್ನ್ ಯಾಕೆ ಹೊಡೆದ್ರು, ಮುನೀರ್ನನ್ನ ವೈಟ್ ಹೌಸಿಗೆ ಡಿನ್ನರ್ ಯಾಕೆ ಕರೆದ್ರು ಅಂತಕ್ಕಂಥದ್ದು. ಈಗ ಅರ್ಥ ಆಗ್ತಾ ಇರ್ತಕ್ಕಂಥದ್ದು, ಇರಾನ್ ಮೇಲೆ ದಾಳಿ ನಡೆಸ್ತಕ್ಕಂಥ ಬ್ಲೂ ಪ್ರಿಂಟ್ ಆಗಲೇ ತಯಾರಾಗಿತ್ತು. ಆ ಕಾರಣದಿಂದ ಏಕಾಏಕಿ ಪಾಕಿಸ್ತಾನದ ಪರವಾಗಿ ಅಮೆರಿಕ ನಿಂತ್ಕೊಂಡಿದ್ದು ಯಾಕೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇನ್ನೊಂದು, ಪಾಕಿಸ್ತಾನ ಭಾಳ ನುಗ್ಗಿ ಇರಾನನ್ನು ಒಪ್ಪಿಸ್ತೀವಿ ಅಥವಾ ಅಮೆರಿಕದ ಪೋಸ್ಟ್ಮನ್ ಆಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಮುನ್ನುಗ್ಗಿರೋದು ನನ್ನ ಅಂದಾಜಿನ ಪ್ರಕಾರ ಭಾರತದ ವಿರುದ್ಧ ನಾಳೆ ಯಾವುದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಇರುವ ತನಕ, ಅಂದರೆ ಒಂದು ರಾಜಕೀಯ ನಾಯಕತ್ವ ಇರುವವರೆಗೆ ನಾವು ಏನೇ ಮಾಡಿದರೂ ವಾಪಸ್ ದಾಳಿ ಭಾರತ ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಿರುವಾಗ ಅಮೇರಿಕಾದ ಈ ಫ್ರೆಂಡ್ಶಿಪ್ ಏನಿದೆ ಇದೊಂದು ಲಿವರೇಜ್ ಪಾಯಿಂಟ್ ಆಗಿ ಪಾಕಿಸ್ತಾನ ಬಳಸ್ಕೊಳ್ಳುವ ಸಾಧ್ಯತೆಗಳು. ದಟ್ ಈಸ್ ನಾಟ್ ಗುಡ್ ಫಾರ್ ಇಂಡಿಯಾ ಅಂತ ನನಗನ್ಸುತ್ತೆ ಮೇಲ್ನೋಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.